ಕಾರ್ತಿಕಣ್ಣ 5 lakh in 5 months ಚಾಲೆಂಜು ಹೌದು. ಆಗಿರ್ಬೋದಾ, ಆಗಿರ್ಲಿಕ್ಕಿಲ್ವಾ, ಮಾಡಿರ್ಲಿಕ್ಕಿಲ್ವಾ? ನಂದು ಪೊಟ್ಟು ಕನ್ನಡ ಅಡ್ಡಿಲ್ಲಲ್ಲ. ಪೊಟ್ಟು ಕನ್ನಡ ಆದ್ರೂ ತೊಂದರೆ ಇಲ್ಲ, ಬಟ್ಲರ್ ಕನ್ನಡ ಆದ್ರೂ ತೊಂದರೆ ಇಲ್ಲ. ಮಾಡುವಂಥದ್ದು ತುಂಬಾ ಮುಖ್ಯ. ಸೊ ನಮ್ಮ ಚಾಲೆಂಜ್ ಕಂಪ್ಲೀಟ್ ಆಗಿದೆಯಾ ಇಲ್ವಾ ಅನ್ನೋದಕ್ಕಿಂತ ನನಗೆ ಕಾಣಿಸಿದ್ದೇನಂತ ಹೇಳಿದ್ರೆ ಅದರ ಅರ್ಥ 5 ತಿಂಗಳ ಹಿಂದೆ ಪ್ಲಾನ್ ಸ್ಟಾರ್ಟ್ ಆದದಲ್ಲ, ನಿಮ್ಮ ಪ್ಲಾನ್ ಮಾತ್ರ 1-2 ವರ್ಷದ ಹಿಂದೆ ಸ್ಟಾರ್ಟ್ ಆಗಿದೆ ಅಂತ ಇದರಲ್ಲಿ ಗೊತ್ತಾಗ್ತದೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಾಲ್ಡ್ ಡೈಲಿ ಡಮ್ ಡಮ್. ಸೊ ಇವತ್ತು ನಾವಿದ್ದೇವೆ ಅಕ್ಷರ ಸ್ಟೇಷನರೀಸ್ ಅಂಡ್ ಬುಕ್ಸ್ ಹೌಸ್ ಸಂತೆಕಟ್ಟೆ, ಕಲ್ಯಾಣಪುರ. ಸೊ ಇವತ್ತು ನಾನು ಬಂದ ಉದ್ದೇಶ ಗೊತ್ತಿಲ್ಲ, ವಿಷಯ ಹೇಳಿಲ್ಲ, ಸ್ಕ್ರಿಪ್ಟ್ ರೆಡಿ ಇಲ್ಲ, ಬಂದು ಮಾತಾಡ್ಬೇಕು ಹೇಳಿದರೆ ಏನ್ ಮಾತಾಡೋದು ಅಂತ ಗೊತ್ತಿಲ್ಲ. ಸೊ ಕಾರ್ತಿಕನ ಅದೊಂದು ಮನದಾಳದ ಆಸೆ ಇತ್ತು ಕನ್ನಡದಲ್ಲಿ ವ್ಲಾಗ್ ಮಾಡ್ಬೇಕಂತ. ಈಗ ವ್ಲಾಗ್ಸ್ ಎಲ್ಲ ಕನ್ನಡದಲ್ಲಿ ನಡೀತಾ ಉಂಟು, ನಿಮ್ಗೆ ಗೊತ್ತುಂಟ? ನೀವು ನೋಡಿದ್ದೀರಾ? ಒಳ್ಳೆ ವಿಷಯ. ನಾನು ನೋಡ್ತಾ ಇದ್ದೇನಲ್ವಾ? ನೀವು ನೋಡ್ಲೇ ಇಲ್ಲ, ಅಪರೂಪಕ್ಕೆಲ್ಲ ನೋಡಿದ್ದೀರಾ? ನಾನು ಮತ್ತೆ ಇದು ಸ್ಟೇಟಸ್ ಎಲ್ಲ ಹಾಕುದಲ್ಲ, ಅದು ಸ್ಟೇಟಸ್ ಎಲ್ಲ ಹಾಕ್ತೇನೆ, ಸ್ಟೋರಿ ಹಾಕ್ತೇನೆ, ವಾಟ್ಸ್ಆಪ್ ಅಲ್ಲಿ ಸ್ಟೇಟಸ್ ಹಾಕುದು. ಕಾರ್ತಿಕನ ಡ್ರೀಮ್ ಹಾಗೆ, ಕಾರ್ತಿಕನ ಡ್ರೀಮ್ ಇತ್ತು ಕನ್ನಡದಲ್ಲಿ ವ್ಲಾಗ್ಸ್ ಮಾಡ್ಬೇಕಂತ. ಈ ಕನ್ನಡದಲ್ಲಿ ವ್ಲಾಗ್ಸ್ ನಡೀತಾ ಉಂಟು. ನಂದು ಪೊಟ್ಟು ಕನ್ನಡ ಅಡ್ಡಿಲ್ಲಲ್ಲ. ಪೊಟ್ಟು ಕನ್ನಡ ಆದ್ರೂ ತೊಂದರೆ ಇಲ್ಲ, ಬಟ್ಲರ್ ಕನ್ನಡ ಆದ್ರೂ ತೊಂದರೆ ಇಲ್ಲ. ಮಾಡುವಂಥದ್ದು ತುಂಬಾ ಮುಖ್ಯ. ಸೊ ನಮ್ಮೊಟ್ಟಿಗೆ ಕಾರ್ತಿಕನ ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಇಲ್ಲಿ ದನಿ ಇದ್ದಾರೆ. ಸಂದೇಶ್ ಅಕ್ಷರ ಸ್ಟೇಷನರಿ ಅಂಡ್ ಬುಕ್ಸ್ ಹೌಸ್ ನ ಮಾಲೀಕರಾದ ಶ್ರೀಯುತ ಸಂದೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಮುಖ್ಯ ಮಾಲೀಕರಾದ ಕಾರ್ತಿಕರವರು ಮುಖ್ಯ ಮಾಲೀಕರು. ಅಯ್ಯೋ ದೇವ್ರಿ, ಏನೆಲ್ಲ ಹೇಳಿ. ಸೊ ಹಾಗೆ ನಮ್ಮೊಟ್ಟಿಗೆ ಇದ್ದಾರೆ ಅಲ್ಲಿ ನಮ್ಮ ಶಾಪಿಗೆ ಹೊಸ ಸ್ಟಾಫ್ ಒಬ್ರು ನಾವು ಆಡ್ ಮಾಡಿದ್ದೇವೆ. ಸೊ ಅವರಲ್ಲಿ ದೂರದಲ್ಲಿದ್ದಾರೆ, ಅವ್ರು ಬರೋದಿಲ್ಲ ಅಂತ ಹೇಳಿದ್ದಾರೆ ಬ್ಲಾಗಿಗೆ. ಎಂತ ಮಾಡಬೇಕು? ನಮ್ಮ ಶಾಪಿಗೆ ಬಂದವರು ಯಾರು ಮಾತಾಡ್ಲಿಕ್ಕೆ ಹೇಳುದಿಲ್ಲ, ದೊಡ್ಡ ಸಮಸ್ಯೆ. ರೆಡಿ ಇಲ್ಲ ಯಾರು ಕೂಡ ಮಾತಾಡ್ಲಿಕ್ಕೆ. ಸೊ ಈಗ ನಾನು ಬಂದ ಉದ್ದೇಶ ಹೇಳುದಾ? ಹೇಳಿದ್ರೆ ಗೊತ್ತಾಗ್ತದೆ. ನಾನ್ ಬರುದಾ, ಫ್ರೀ ಇದ್ದೀರಾ ಅಂತ ಕೇಳಿದಿ. ಫ್ರೀ ಇದ್ದೇವೆ, 3 ಗಂಟೆಗೆ ಬಾ ಅಂತ ಹೇಳಿದೆ. ಫ್ರೀ ಇದ್ದಾರೆ ಅಂತ 3 ದಿನ ಆದ್ಮೇಲೆ ಇವತ್ತು ಹೇಳಿದ್ದು 3 ಗಂಟೆಗೆ ಬಾ ಅಂತ. 3 ದಿನ ಇವರ ಹಿಂದೆ ಬಿದ್ದೆ ನಾನು. ನಿನ್ನೆಲ್ಲ, ಮೊನ್ನೆ ಇಲ್ಲ, ಅದ್ರ ಮೊನ್ನೆ ಇಲ್ಲ, ಫುಲ್ ಅಪಾಯಿಂಟ್ಮೆಂಟ್ ತಗೊಂಡು ಬರ್ಬೇಕಾಯ್ತು. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿದ್ದೆ ಫ್ಯಾಮಿಲಿ ಜೊತೆ. ಸೊ ಹಾಗಾಗಿ ಬಿಸಿ ಆದೆ. ಅದರ ನಂತರ ಒಂದು ಟೂರ್ ಪ್ಲಾನ್ ಮಾಡಿದ್ರು, ಅದು ಫ್ಲಾಪ್ ಆಯ್ತು. ಇಲ್ಲ ಸಿಗುದಿಲ್ಲ ಇತ್ತು ಇವತ್ತು. ಇಲ್ಲ, ಅದು ನೆಕ್ಸ್ಟ್ ವೀಕ್ ಸಂಡೇ. ನೀರ್ಬಬ್ಬಿನಾರ ಒಂಚಿ ಅದು ಎಲ್ಲಿಗೆ? ಮೈಸೂರು ಅಂತ ಪ್ಲಾನ್ ಮಾಡಿದ್ದೇವೆ. ಹಾಗೆ ಮತ್ತೆ ಗೊತ್ತಿಲ್ಲ, ಮತ್ತೆ ನಂದು ಟೂರ್ ಪ್ಲಾನ್ ಇತ್ತು, ಅದು ಇವತ್ತು ಹೋಗ್ಬೇಕಿತ್ತು. ಗೋಕರ್ಣದಲ್ಲಿ ರೆಸಾರ್ಟ್ ಎಲ್ಲ ಬುಕ್ ಆಗಿತ್ತು. ಅದೆಂತ ಫ್ಲಾಪ್ ಎಂತಕ್ಕಾಗಿದೆ? ರೀಸನ್ ಕಾರಣಾಂತರಗಳಿಂದ, ಅದು ಹೇಳಲಿಕ್ಕೆ ಆಗುದಿಲ್ಲ. ಕಾರಣಾಂತರಗಳಿಂದ ಅದು ಕಾರಣ ಎಂತಂತ ಗೊತ್ತಾಗ್ಬೇಕು, ಹೇಳಿ ಕಾರಣ ಎಂತ ಹೇಳಲಿಕ್ಕೆ ಆಗುದಿಲ್ಲ. ನಾನೊಂದು ಹೊರಡುವೆ, ನೀವು ಸಿಗ್ತೇರಿ. ಮಾಲೀಕರು ಹೊರಟ್ರು, ಮಾಲೀಕರು ಹೊರಡ್ತಾರೆ, ಅವ್ರದ್ದು ಕೆಲಸ ಮಾತ್ರ ನಾವಿಲ್ಲಿ ಹೊರಟ್ರು, ಮಾಲ್ಕೊಂಡು ಹೋಗ್ತಿದ್ದಾರೆ, ಮಾಲ್ಕೊಂಡು ಹೋಗ್ತಿದ್ದಾರೆ ಮಾಲೀಕರು. ಸೊ ಇವತ್ತು ಬಂದು ನಾನು ಉದ್ದೇಶ, ನನ್ನದು ಚಾಲೆಂಜ್ ಕಂಪ್ಲೀಟ್ ಆಗಿದೆ. ಸೊ ಆ ಚಾಲೆಂಜ್ ನಾನು ಫುಲ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಅದಕ್ಕಿಂತ ಮೊದಲು ಕಾರ್ತಿಕಣ್ಣ, ನನ್ನ ಚಾಲೆಂಜ್ ಅಂತ ನಿಮಗೆ ಗೊತ್ತುಂಟಲ್ಲ? ನಾನು ಮೊದಲು ಒಂದು ಚಾಲೆಂಜ್ ಮಾಡಬೇಕು ಅಂತ ನಾನು ಯೋಚನೆ ಮಾಡಿ, ಅದು ಎಂತಕ್ಕೆ ಚಾಲೆಂಜ್ ಮಾಡಿ ಅಂತ ಹೇಳ್ತೇನೆ. ಬಟ್ ಯೋಚನೆ ಮಾಡಿ ಫಸ್ಟ್ ಹೇಳಿದ್ದು ನಾನು ಇವರಿಗೆ, ಕಾರ್ತಿಕಣ್ಣನಿಗೆ. ಕಾರ್ತಿಕಣ್ಣ 5 lakh in 5 months ಚಾಲೆಂಜು. ಹೌದು. ಆಗಿರ್ಬೋದಾ, ಆಗಿರ್ಲಿಕ್ಕಿಲ್ವಾ, ಮಾಡಿರ್ಲಿಕ್ಕಿಲ್ವಾ? ಇವನದು ವರ್ಕ್ ಎಲ್ಲ ನೀವು ನೋಡಿದ್ರಿ, ನನ್ನದು ಕೆಲಸ ನೋಡಿದ್ದೀರಿ ನೀವು, ನಂದು ಹಾರ್ಡ್ ವರ್ಕು ಎಲ್ಲ ಗೊತ್ತುಂಟು ನಿಮಗೆ. ಸೊ ನಿಮ್ಮದು ಪ್ರಕಾರ ಹೇಗಾಗಿರ್ಬೋದು? ಮಾಡಿರ್ಲಿಲ್ವಾ, ಅಥವಾ ಅವನದು ಉದ್ದೇಶ ಏನಾಗಿತ್ತು, ಉದ್ದೇಶ ಏನಾಗಿರಲಿಲ್ಲ, ಅದರ ಬಗ್ಗೆ ನೀವೊಂದು ಥಿಂಕ್ ಮಾಡಿ ಹೇಳಿ. ಥಿಂಕ್ ಮಾಡುವಂಥದ್ದು ಏನಿಲ್ಲ. ನನಗೆ ತಿಳಿದ ಮಟ್ಟಿಗೆ ಒಂದು 5 ತಿಂಗಳ ಹಿಂದೆ ಬಂದು ಅವ್ರು ಹೇಳಿದರು 5 ಲಕ್ಷ ಮಾಡ್ತೇನೆ ಅಂತ. ಕಾರ್ತಿಕಣ್ಣ, ನನಗೆ 5 ತಿಂಗಳಲ್ಲಿ 5 ಲಕ್ಷ ನಾನು ಸಂಪಾದನೆ ಮಾಡಿ ತೋರಿಸ್ಬೇಕು, ನನ್ನ ಹತ್ರ ಆಗ್ತದಾ ಇಲ್ವಾ ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಒಂದೇ ಮಾತು ಹೇಳಿದ್ದು, ನಥಿಂಗ್ ಇಸ್ ಇಂಪಾಸಿಬಲ್, ಇಫ್ ಯು ಟ್ರೈ ಎವ್ರಿಥಿಂಗ್ ಇಸ್ ಪಾಸಿಬಲ್ ಅಂತ ಹೇಳಿದ್ದೆ. ಆನಂತರ ಅವರದ್ದು ಕೆಲವೊಂದು ಇತ್ತು, ಹೇಗೆ ಮಾಡೋದು, ಯಾವ ರೀತಿ ಮಾಡೋದು ಬಿಸ್ನೆಸ್. ನಂದು ಫಸ್ಟ್ ಏಮ್ ಇದ್ದದ್ದು 5 lakh in 5 months ಒಂದು ಕಾನ್ಸೆಪ್ಟ್. ಬಟ್ ನನಗೆ ನಂದು 2 ಬಿಸ್ನೆಸ್ ಕೂಡ, ನಂದು 2 ಪರ್ಸ್ನಲ್ ಏನು ಕೆಲಸ ಅದನ್ನು ನನಗೆ ಮಾರ್ಕೆಟಿಂಗ್ ಮಾಡಬೇಕಿತ್ತು. ಒಂದು ಅವರದ್ದು ಸ್ವಚ್ಛತೆ ಕ್ಲೀನಿಂಗ್ ಅಂತ ಇದೆ. ಸೊ ಅವರಿಗೆ ರೀಸೆಂಟ್ ಟೈಮ್ಸಲ್ಲಿ ತುಂಬ ಬೇರೆ ಬೇರೆ ಕಡೆಯಿಂದ ಅವರಿಗೆ ಕಾಲ್ ಬರ್ತಾ ಇದೆ. ಸೊ ಅವರಿಗೆ ಬೇರೆ ಬೇರೆ ಕಡೆ ಕ್ಲೀನಿಂಗ್ ಇದ್ದು ಅವರಿಗೆ ವರ್ಕ್ ಸಿಗ್ತಾ ಇದೆ. ಸೊ ಅದೊಂದು ಖುಷಿಯ ವಿಚಾರ. ಸೊ ಅದೇ ರೀತಿ ಅವರದ್ದೊಂದು ಡೆಕೋರೇಷನ್ ಈವೆಂಟ್ಸ್ ಇದೆ. ಸೊ ಅದರಲ್ಲಿ ಕೂಡ ಈಗ ನಾನು ಇತ್ತೀಚಿನ ದಿನಗಳಲ್ಲಿ ಗಮನಿಸಿದ ಹಾಗೆ ಅವರಿಗೆ ಸಾಕಷ್ಟು ಕಡೆ ಈವೆಂಟ್ಸನ್ನು ಆರ್ಗನೈಸ್ ಮಾಡುವಂತಹ ಒಂದು ಅಪರ್ಚುನಿಟಿ ಸಿಗ್ತಾ ಇದೆ.
ನನಗೆ ತುಂಬ ಖುಷಿಯಾದ ವಿಚಾರ ಏನಂತ ಹೇಳಿದರೆ, ರೀಸೆಂಟಾಗಿ ನಾನು ನೋಡಿದ ಹಾಗೆ ಒಂದು ಮದುವೆಯದ್ದು ಅಂತ ಅನ್ನಿಸ್ತದೆ, ಮದುವೆಯದ್ದಲ್ವಾ, ಒಂದು ದೊಡ್ಡ ಮಟ್ಟಿನಲ್ಲಿ ಒಂದು ಈವೆಂಟನ್ನು ಆರ್ಗನೈಸ್ ಮಾಡಿದ್ದು. ಅದನ್ನು ನನಗೆ ನೋಡಿ ಖುಷಿ ಆಯ್ತು. ನಾನು ಮತ್ತೆ ಅವ್ರ ಹತ್ರ ಕೇಳಿದೆ, ನೀವು ಒಬ್ಬರೇ ಆರ್ಗನೈಸ್ ಮಾಡಿದ್ದ ಅಥವಾ ಬೇರೆಯವರ ಜೊತೆ ಸೇರಿ ನೀವು ಆರ್ಗನೈಸ್ ಮಾಡಿದ್ದ ಅಂತೇಳಿ. ಅಷ್ಟು ಖುಷಿ ಆಯಿತು ಕೇಳಿ ತಿಳ್ಕೊಂಡು, ನೋಡಿ ಸಹ ತುಂಬ ಖುಷಿ ಆಯಿತು. ಸೊ ಹಾಗಾಗಿ ನೀವು ನನ್ನ ಹತ್ರ ಒಪಿನಿಯನ್ ಕೇಳಿದ ಮಟ್ಟಿಗೆ ಖಂಡಿತವಾಗಿಯೂ ನಾನು ಹೇಳ್ತೇನೆ, ನಿಮ್ಮದು 5 ತಿಂಗಳಲ್ಲಿ 5 ಲಕ್ಷ ಸಂಪಾದನೆ ಏನು ಮಾಡಬೇಕು ಅಂತ ನೀವಿದ್ರಿ, ಅದು ಸಕ್ಸಸ್ಫುಲಿ ಆಗಿದೆ. ನೀವು ನನ್ನ ಹತ್ರ ಹೇಳಿಲ್ಲ ಇಷ್ಟು ತನಕ ಆಗಿದಾ ಇಲ್ವಾ ಅಂತ ಹೇಳಿಲ್ಲ, ಬಟ್ ನಾನು ಗಮನಿಸಿದ ಹಾಗೆ 100% ಅದು ಆಗಿರ್ತದೆ. ಇನ್ ಕೇಸ್ ಆಗಿಲ್ಲ ಅಂತ ಆದರೆ ಪ್ರಯತ್ನ ಪಡಬೇಕು. ಪ್ರಯತ್ನ ಪಟ್ಟಾಗ ಎಲ್ಲವೂ ಆಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಬಟ್ ಸಮ್ ಥಿಂಗ್ಸ್ ಟೇಕ್ಸ್ ಟೈಮ್. ಆಯಿತು. ಕಾರ್ತಿಕ್ ಅಣ್ಣ ಒಂದು ರಿಪ್ಲೈ ಬಂದಿತ್ತು ವಾಟ್ಸಪ್ಪಲ್ಲಿ, ಸ್ಟಿಲ್ ಡೂ ರಿಮೆಂಬರ್. ಅವ್ರು ಹೇಳಿದ್ದು ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಒಂದಲ್ಲ ಒಂದಿನ ಆಗ್ತದೆ ಅಲ್ಲ ಕಾರ್ತಿಕ್ ಅಣ್ಣ? ಅದು ಹೇಳಿದ್ದೆ, ಡೆಫಿನೆಟ್ಲಿ ಆಗಿ ಆಗ್ತದೆ. ಬಟ್ ನನ್ಗೆ ಗೊತ್ತಿಲ್ಲ ನೀವೆಷ್ಟು ಮ್ಯಾನಿಫೆಸ್ಟೇಷನಲ್ಲಿ ಬಿಲೀವ್ ಮಾಡ್ತೀರಿ ಗೊತ್ತಿಲ್ಲ, ಬಟ್ ಎಷ್ಟು ಇಂಪಾರ್ಟೆನ್ಸ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿದರೆ, ಸೊ ನನ್ನಲ್ಲಿ ಆಗ್ತದೆ, ನಾನು ಮಾಡ್ತೇನೆ ಅಂತ ಹೇಳಿದರೆ, ಯಾವುದಾದ್ರೂ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಒಂದು ದಾರಿ ಸಿಕ್ಕಿಯೇ ಸಿಗ್ತದೆ. ಎಕ್ಸಾಕ್ಟ್ಲಿ. ಮ್ಯಾನಿಫೆಸ್ಟೇಷನ್, ಕನ್ಸಿಸ್ಟೆನ್ಸಿ ಆ್ಯಂಡ್ ಹಾರ್ಡ್ ವರ್ಕ್, ಎಕ್ಸಾಕ್ಟ್ಲಿ ದೀಸ್ 3 ಆರ್ ಇಂಪಾರ್ಟೆಂಟ್. ನಂದು ಪ್ಲ್ಯಾನ್ ಇದ್ದದ್ದು, ನಂದು ಇವೆಂಟಿದ್ದು ಮ್ಯಾನೇಜ್ಮೆಂಟ್ ಇದ್ದು ಪ್ಲಸ್ ಸ್ವಚ್ಛತೆ ಕ್ಲೀನಿಂಗ್ ಇದ್ದು ಮಾರ್ಕೆಟಿಂಗ್ ಮಾಡಬೇಕಂತ. ಸೊ ಸ್ವಲ್ಪ ದಿನ ಮಾಡಿ ಮತ್ತೆ ಬಿಟ್ಟೆ, ಯಾಕಂದರೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಮತ್ತು ಅದು ಸಸ್ಪೆನ್ಸ್ ಆಗಿರಲಿ, ತುಂಬ ರಿವೀಲ್ ಮಾಡೋದು ಬೇಡ ಅಂತ ಒಂದು 3 ಮಂತ್ಸ್ ನಾನು ಹಾಕಿಲ್ಲ ಆಯಿತು ವೀಡಿಯೋ. ಸೊ ಇವತ್ತು ನಾನು ಫುಲ್ ಟು ಫುಲ್ ವೀಡಿಯೋ ಹಾಕ್ತೇನೆ. ಸೊ ಒಂದು ಪ್ಲ್ಯಾನ್ ಇತ್ತು ನಂದು, ಹೇಗೆ ಅಂತ ಹೇಳಿದರೆ, ಒಂದು ಇನ್ಕಮ್ ಅಂತ ಇದ್ಮೇಲೆ ಅದನ್ನು ನೋಟ್ ಮಾಡಿ ಇಡಬೇಕಲ್ಲ, ಇವನು ತಿಂಗಳಿಗೆ ಎಷ್ಟು ದುಡಿತಾನೆ, ಇವನು ಎಷ್ಟು ಖರ್ಚು ಮಾಡ್ತಾನೆ ಅಂತ. ಸೊ ನಾನು ನೋಟ್ ಕೂಡ ಮಾಡಿದೆ. ಸೊ ಆ ನೋಟ್ ಮಾಡಿದ್ದಾನೆ ಇವತ್ತು ಕಾರ್ತಿಕ್ ಅಣ್ಣ ಇವತ್ತು ಕ್ಯಾಲ್ಕುಲೇಷನ್ ಮಾಡಿ ಹೇಳಬೇಕು. ಇನ್ ಕೇಸ್ ಆಯಿತು ಅಂತ ಹೇಳಿದರೆ ಐ ವಿಲ್ ಬಿ ದ ಹ್ಯಾಪಿಯೆಸ್ಟ್. ಇನ್ ಕೇಸ್ ಆಗಿಲ್ಲ ಅಂತ ಹೇಳಿದರೆ ಇನ್ನೂ ಹ್ಯಾಪಿ. ಯಾಕೆಂತ ಹೇಳಿದರೆ ಇನ್ನೂ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಲಿಕ್ಕೆ ಮನಸ್ಸು ಬರ್ತದೆ. ಆ್ಯಂಡ್ ಗೊತ್ತಿಲ್ಲ, ನೋಡಲ್ಲ. ಆಗಲಿಲ್ಲ ಅಂತ ಹೇಳಿದರೆ ಅದರಲ್ಲಿ ಬೇಸರ ಮಾಡುವಂಥದ್ದು ಬೇಸರ ಅಂತ ಏನಿಲ್ಲ. ಯಾಕಂತ ಹೇಳಿದರೆ ಈಗಷ್ಟೇ ಯಾವುದೇ, ನಾನು ಇದಕ್ಕಿಂತ ಮುಂಚೆ ನಾವು ವ್ಲಾಗಲ್ಲಿ ನಾನು ತುಂಬ ಸಲ ಹೇಳಿದ್ದೆ ಏನಂತ ಹೇಳಿದರೆ, ಸೊ ಪ್ರಯತ್ನ ಮಾಡಬೇಕು. ನಾವು ಪ್ರಯತ್ನ ಮಾಡಿದ್ದು, ನಾನು ವ್ಲಾಗರ್ಸ್ ಇದ್ದೆ ಎಕ್ಸಾಂಪಲ್ 1000 ಸಲ ಇವರಿಗೆ ನಾನು ಮೋಟಿವೇಶ್ನಲ್ ವರ್ಡ್ಸ್ ಆಗಿ ಹೇಳಿದ್ದೆ. ಕೆಲವೊಬ್ರು ಯೂಟ್ಯೂಬರ್ಸ್ ನಾನು ನೋಡಿದ ಪ್ರಕಾರ ಅವರದ್ದು ವ್ಯೂಸ್ ಬರುವಂಥದ್ದು ಒಂದು 50, 100, ಅದು 100 ವೀಡಿಯೋಸ್ ಮಾಡಿದ ನಂತರನೂ ಕೂಡ ಅವ್ರ ವ್ಯೂಸ್ ಅಷ್ಟು ಬರ್ತದೆ ಅಂತ ಹೇಳಿದರೆ, ಮುಂದೊಂದು ದಿನ ಯಾವುದೋ ಒಂದು ವಿಡಿಯೋ ಕ್ಲಿಕ್ ಆಗಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗ್ತದೆ, ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ ಹೇಳಿದರೆ ಅದು ಸುಲಭದ ಮಾತಲ್ಲ. ಅದರ ಹಿಂದೆ ಇರುವಂಥದ್ದು ಆ ಶ್ರಮ ಯಾರು ವಿಡಿಯೋಸ್ ಮಾಡಿರ್ತಾರೆ ಅವರಿಗೆ ಮಾತ್ರ ಗೊತ್ತು. ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಹೇಳ್ಬೇಕಾದ್ರೆ ನಮ್ಗೆ ನೋಡಬೇಕಾದ್ರೆ ತುಂಬ ಖುಷಿ ಆಗ್ತದೆ. ಏನು ಮಾರೆ ಇವರು ಕಂಟೆಂಟ್ ಕ್ರಿಯೇಟರ್ಸ್ ಇಷ್ಟು ಹಣ ಸಂಪಾದನೆ ಮಾಡ್ತಾರೆ, ಶಾರ್ಟ್ ವಿಡಿಯೋ ಮಾಡಿ ಹಣ ಸಂಪಾದನೆ ಮಾಡ್ತಾರೆ. ಅದರ ಹಿಂದೆ ಇರುವಂಥ ಶ್ರಮ, ಇನ್ವೆಸ್ಟ್ಮೆಂಟ್ ಎಲ್ಲವೂ ಕೂಡ ಸೇರಿ ಎಡಿಟಿಂಗ್ ಮಾಡಿ ಎಕ್ಸಾಕ್ಟ್ಲಿ ಎಲ್ಲದರಲ್ಲಿ ಇರುವ ನನ್ನದು ಎಡಿಟಿಂಗ್ ಆಗಿರ್ಬೋದು, ಪ್ರತಿಯೊಂದು ನಾನು ಪಡೋ ಕಷ್ಟ ಎಲ್ಲ ಇವರಿಗೆ ಗೊತ್ತು. ಒನ್ ಆಫ್ ದಿ ಇಲ್ಲ, ಒಂದೇ ಒಂದು ಪರ್ಸನ್ ನನ್ನ ಕಷ್ಟ ಗೊತ್ತಿರೋದಂದ್ರೆ ಇವರಿಗೆ ಮಾತ್ರ. ನಾನು ಯಾರಿಗೆ ಹೇಳಲೇ ಇಲ್ಲ. ನಂದು ಒಂದು ಪರ್ಸನ್ ಬಿಟ್ಟು ಸೆಕೆಂಡ್ ಪರ್ಸನ್ ನೀವೇ ಎಲ್ಲ ಗೊತ್ತಿರೋದಂತ ಹೇಳಿದರೆ. ಸೊ ಹಾಂ, ಮತ್ತು ತುಂಬ ಎಂತ ಹೇಳ್ತೆ, ಪರ್ಸನಲ್ ವಿಷಯ ಹೊರಗಡೆ ಬಿಡೋದು ಬೇಡ. ಸೊ ನಾನೊಂದು ಬುಕ್ ರೆಡಿ ಮಾಡಿದ್ದೆ. ಸೊ ಕಾರ್ತಿಕ್ ಅಣ್ಣದು ಬುಕ್ ಬರಲಿ. ಸೊ ನಾನು ಬುಕ್ ನಾ ಹೇಳೋದಿಲ್ಲ ಕಾರ್ತಿಕ್ ಅಣ್ಣ ಎಂತ ಅಂತ. ಸೊ ಇದು ಬುಕ್ ಬನ್ನಿ, ನಾನು ಬುಕ್ ಆಗ್ಲೇ ಓಪನ್ ಮಾಡ್ತೆ ಅಂತ ಹೇಳಿದ್ದೆ ಬಂದಾಗ್ಲೇ. ಅದಕ್ಕೆ ಅವ್ರು ಹೇಳಿದ್ರು ಬುಕ್ ಓಪನ್ ಮಾಡ್ಲಿಕ್ಕಿಲ್ಲ ಅಂತೇಳಿ. ಇದು ಬುಕ್ ನೋಡ್ಬೇಕಾದ್ರೆ ನಮ್ಮ ಶಾಪಲ್ಲಿ ಖರೀದಿಸಿದಾಗೆ ಉಂಟು. ಇಲ್ಲಪ್ಪ, ಇದು ಬುಕ್ ನಾನು ತಗೊಂಡದ್ದು ಇಯರ್ ಯಾವಾಗ ಗೊತ್ತುಂಟಾ? ಇಲ್ಲಿ 2023 ತಗೊಂಡದ್ದು. ಸೊ ಅದ್ರ ಅರ್ಥ 5 ತಿಂಗಳ ಹಿಂದೆ ಪ್ಲಾನ್ ಸ್ಟಾರ್ಟ್ ಆದದಲ್ಲ, ನಿಮ್ಮ ಪ್ಲಾನ್ ಮಾತ್ರ 1-2 ವರ್ಷದ ಹಿಂದೆ ಸ್ಟಾರ್ಟ್ ಆಗಿದೆ ಅಂತ ಇದರಲ್ಲೇ ಗೊತ್ತಾಗ್ತದೆ. ಸೊ ಇದು ಬುಕ್ ಎಲ್ಲ ಅರ್ಧ ಹೋಗಿದೆ. ಬುಕ್ಕನ್ನ ತಲೆ ದಿಮ್ಮಿನ ಅಡಿಯಲ್ಲಿ ಇಟ್ಟೆ ಮಲಗುದು. ಒಂದು ಬುಕ್ ಮತ್ತೆ ಕ್ಯಾಮರಾ ನಟಿಗೆ ಇಡೀ ದಿನ ಇರ್ತದೆ. ಸೊ ಇದು ಹೇಳಲಿಕ್ಕಿಲ್ಲ, ಇದು ನನ್ನ ಮ್ಯಾನಿಫೆಸ್ಟೇಷನ್ 31. ಇದು ಹಾಗೆ ಇರ್ತದೆ. ಸೊ ಹೀಗೆ ಪೇಜಸ್ ಎಲ್ಲ ಬಂದು ಅಲ್ಲ, ಇದು ಇವತ್ತಿನ ವಿಡಿಯೋ ಏನು 2 ಗಂಟೆ ವಿಡಿಯೋ ಆಗೋದ್ರೆ ಕಾಣಿಸ್. ಸೊ ಇದು ಬೇಗ ಮುಗಿಸ್ತೇನೆ ವಿಡಿಯೋ. ಸೊ ಇದು ಜುಲೈಲಿ ಸ್ಟಾರ್ಟ್ ಆಗಿದೆ ನನ್ನ ಚಾಲೆಂಜ್. ಸೊ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಅಲ್ಲ, ಜುಲೈ ಅಲ್ಲ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಸೊ ಆಗಸ್ಟಲ್ಲಿ ಸ್ಟಾರ್ಟ್ ಆಗ್ತದೆ ನಮ್ಮದು ಚಾಲೆಂಜ್ ಎಲ್ಲ.
ಸೊ ಒಂದು ಕೆಲಸ ಬೇಕಲ್ಲ. ಇದು ಆಕ್ಚುಲಿ ವಿಡಿಯೋ ಮಾಡ್ಬೇಕಂತ ಇದ್ದದ್ದು ಡಿಸೆಂಬರ್ 31ಗೆ, ಆದ್ರೆ ನನ್ನ ರೀಸನ್ ಇಂದಾಗಿ ಡಿಲೇ ಆಯ್ತು. ಅವ್ರು ಮತ್ತೆ ಹೇಳಿದ್ರು ನೀವೇ ಈ ವಿಡಿಯೋದಲ್ಲಿ ಬರ್ಬೇಕು, ನೀವೇ ಮಾತಾಡ್ಬೇಕು ಅಂತ ಹೇಳಿದ್ರು. ಕೆಲವೊಂದು ಕಾರಣಗಳಿಂದಾಗಿ ನನಗೆ ವಿಡಿಯೋ ಮಾಡ್ಲಿಕ್ಕೆ ಜಾಯಿನ್ ಆಗ್ಲಿಕ್ಕೆ ಆಗ್ಲಿಲ್ಲ. ಸಾರಿ, ವಿಡಿಯೋ ಮಾಡ್ಲಿಕ್ಕಲ್ಲ, ವಿಡಿಯೋದಲ್ಲಿ ಜಾಯಿನ್ ಆಗ್ಲಿಕ್ಕೆ ಆಗ್ಲಿಲ್ಲ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಪುರ್ಸೋತಲ್ಲಿ ನಾವು ವಿಡಿಯೋ ಮಾಡ್ತಾ ಇದ್ದೇವೆ. ಸೊ ನಂಗೆ ಸಪೋರ್ಟ್ ಮಾಡಿದ ನನ್ನ ಫ್ರೆಂಡ್ ಇದ್ದ ಚೇತನ್, ಗೊತ್ತಿಲ್ಲ? ಹೌದೌದು. ಸೊ ಅವ್ರು ಸಪೋರ್ಟ್ ಮಾಡಿದ್ದು. ಬಟ್ ಅವನ ಥ್ರೂ ಹೇಳಿಸಿದ್ದೆ ಅದೊಂದು ಎಂತ ಹೇಳ್ತಾರೆ, ಆ ಒಂದು ವರ್ಡ್ಸಿಗೆ ದ ಥಿಂಗ್ ಈಸ್ ಹೇಳ್ತಾರೆ ಅವನು ಫೇಕ್ ಮಾಡಿದ ಮಾರೆ, ಅಥವಾ ಅವನು ಗೊತ್ತಾಡ ಅಂದರೆ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಫೇಕ್ ನ್ಯೂಸ್ ಮಾಡಿದ್ರು ಅಂತ. ಬಟ್ ಈ ಪರ್ಸನ್ ಹೇಳಿದ್ರೆ ಒಂದು ಆ ಮಾತಿಗೆ ತೂಕ ಇರುತ್ತೆ ಅಂತ ನನ್ನ ಪ್ರಕಾರ. ಸೊ ಬರಲಿ, ಕ್ಯಾಲ್ಸಿ ಬರಲಿ, ಅದೆಲ್ಲ ಮತ್ತೆ ಕ್ಯಾಲ್ಕುಲೇಟರ್ ಎಲ್ಲ ಟೋಟಲ್ ಮಾಡಿ ಇಟ್ಟಿದ್ದೀರಿ ಹಾಗಾದ್ರೆ? ನಾನು ಲೆಕ್ಕ ಮಾಡಲಿಲ್ಲ ಮಾತ್ರ. ಟು ಬಿ ಫ್ರ್ಯಾಂಕ್, ನಾನು ಅದು ನೋಡಲಿ ಸಹ ಇಲ್ಲ. ಇನ್ ಕೇಸ್ ಆಯಿತು ಅಂತ ಹೇಳಿದ್ರೆ ಆಯಿತು, ಇಲ್ಲ ಅಂತ ಹೇಳಿದರೆ ಐ ಸ್ಟಿಲ್ ಹ್ಯಾವ್ ಸಮ್ ಡೇಸ್. ಓಕೆ, ಈಗ ಎಲ್ಲಿಂದ ನಿಮ್ಮದು ಕ್ಯಾಲ್ಕುಲೇಷನ್ ಸ್ಟಾರ್ಟ್? ಎಲ್ಲಿಂದ? ಎಲ್ಲಿ? ಅಕ್ಟೋಬರ್ ಅಲ್ಲ, ಆಗಸ್ಟಿಂದ. ಸೊ ಇದು ಬಂದ್ಬಿಟ್ಟು ಇಲ್ಲಿ ಟೋಟಲ್ ಇದು ಬೇಕಾ? ಅದು ಟೋಟಲ್. ಸೊ ಇದು ಬರೀ ಇನ್ಕಮ್, ಇದು ಟೋಟಲ್ ಅಲ್ಲ, ಓನ್ಲಿ ಇನ್ಕಮ್. Oh, very good. Very nice. So the thing is, yes, correct. So January, August, September, October, November, December. ಸೊ 5 ಮಂತಲ್ಲಿ ನನ್ನ ಚಾಲೆಂಜ್, ನಾನು ಅಮೌಂಟ್ ಹೇಳೋದಿಲ್ಲ, ಬಟ್ ಚಾಲೆಂಜ್ ಕಂಪ್ಲೀಟ್ ಆಗಿದೆಯೇ ಇಲ್ವಾ ಅಂತ. ಇನ್ ಕೇಸ್ ಆಗಿದ್ದರೆ ಏನು, ಆಗಿಲ್ಲ ಅಂತ ಅಂದರೆ ಏನು ಅಂತ ಕಾರ್ತಿಕಣ್ಣ ಹೇಳ್ತಾರೆ. ಆ್ಯಂಡ್ ಇನ್ ಕೇಸ್ ನನ್ನದು ಆ ಚಾಲೆಂಜ್ ಏನು ಮಾಡಿದ್ದೆ ಅದು ಇನ್ ಕೇಸ್ ಮಾಡೇ ಇಲ್ಲ ಅಂತ ಆದರೆ, ನಂದು ಆ ಒಂದು ಏನು ಇನ್ಕಮ್ ಇದೆ ಅದು ಒಂದು ಮಂತ್ಲಿಗೆ ಒಂದು 20,000 ಸ್ಯಾಲರಿ ಹಿಡಿದ್ರೆ ಒಂದು ಎಷ್ಟು ತಿಂಗಳು ಬೇಕಾಗುತ್ತೆ ಅಂತ ಕಾರ್ತಿಕಣ್ಣ ಹೇಳ್ತಾರೆ. ಸೊ ಚಾಲೆಂಜ್ ಕಂಪ್ಲೀಟ್ ಆಗಿದೆಯಲ್ವಾ ಕಾರ್ತಿಕಣ್ಣ? ಚಾಲೆಂಜ್ ಕಂಪ್ಲೀಟ್ ಆಗಿದೆಯಾ ಇಲ್ವಾ ಅನ್ನೋದಕ್ಕಿಂತ ನನಗೆ ಕಾಣಿಸಿದ್ದೇನಂತ ಹೇಳಿದರೆ 5 ಲಕ್ಷ. ಹೌದು, ಈಸಿಕ್ವಲ್ ಟು ಬರಲಿ. ಒಂದು ಪೆಂಡಿಂಗ್ ಉಂಟು. ಸೊ ಚಾಲೆಂಜ್ ಕಂಪ್ಲೀಟ್ ಆಗಿದೆಯಾ ಇಲ್ವಾ ಕಾರ್ತಿಕಣ್ಣ ಹೇಳಿ, ಅದ್ರ ಬಗ್ಗೆ ಏನು, ಯಾವ ರೀತಿ ಹೇಳ್ತೀರಿ, ಎಂತ ಹೇಳ್ತೀರಿ? ನಾನು ಚಾಲೆಂಜ್ ಕಂಪ್ಲೀಟ್ ಆಗಿದೆಯಾ ಇಲ್ವಾ ಅನ್ನೋ ಅದರ ಬದಲಿಗೆ ನಾನು ಹೇಳುವಂಥದ್ದು, ನನಗೆ ನೋಡಲಿಕ್ಕೆ ಒಂದು ಖುಷಿಯ ವಿಷಯ ಸಿಕ್ಕಿತೇನಂತ ಹೇಳಿದರೆ, ನಾನು ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಪಾಸಿಟಿವ್ ರೀತಿಯಲ್ಲಿ ಯೋಚನೆ ಮಾಡುವವನು. ಸೊ ಇದರಲ್ಲಿ ನನಗೆ ನೋಡಲಿಕ್ಕೆ ಸಿಕ್ಕಿದಂಥ ಖುಷಿಯ ವಿಷಯ ಅಂತ ಹೇಳಿದರೆ, ಇನಿಷಿಯಲ್ ಪೀರಿಯಡ್ ಆಗಸ್ಟಲ್ಲಿ ಸ್ಟಾರ್ಟ್ ಮಾಡಬೇಕಾಗಿದ್ದು, ಆಗಸ್ಟ್ ಮಂತಲ್ಲಿ ನೀವು ನೋಡಿದರೆ ಆಗಸ್ಟ್ ಮಂತಲ್ಲಿ ನಿಮಗೆ ಏನು ಇನ್ಕಮ್ ಬರ್ತಾ ಇತ್ತು ಅದರ ಡಬಲ್ ದ ಇನ್ಕಮ್ ನಿಮಗೆ ಡಿಸೆಂಬರಲ್ಲಿ ಬಂದಿದೆ, ನವೆಂಬರ್ ಡಿಸೆಂಬರಲ್ಲಿ. ಸೊ ಅದು ಪಾಸಿಟಿವ್. ಸ್ಟಾರ್ಟಿಂಗ್ ಯಾವ್ದು ಕಷ್ಟ ಇರುತ್ತದೆ, ಸ್ಟಾರ್ಟಿಂಗ್ ಇನಿಷಿಯಲ್ ಪೀರಿಯಡ್ ಇಸ್ ಸ್ಟ್ರಗಲ್, ಆಲ್ವೇಸ್ ಇಟ್ ಇಸ್ ಸ್ಟ್ರಗಲ್. ಬಟ್ ಸಕ್ಸಸ್ ಅನ್ನುವಂಥದ್ದು ಇಟ್ ಈಸ್ ನಾಟ್ ಆಫ್ 1 ಮಂತ್ 2 ಮಂತ್ 3 ಮಂತ್ 4 ಮಂತ್ಸ್ ಅಲ್ಲ. ನನ್ನ ಪ್ರಕಾರ ನೀವು ಸಕ್ಸಸ್ ಏನಂತ ಕೇಳಿದರೆ, ಎಟ್ ದ ಎಂಡ್ ಮೊಮೆಂಟಲ್ಲಿ, ನಾಟ್ 5 ಮಂತ್ಸ್ ನಾನು ಹೇಳುವಂಥದ್ದು, ಆಫ್ಟರ್ ಅ ಸರ್ಟನ್ ಇಯರ್ಸ್ ವೇರ್ ಯು ಆರ್ ಸ್ಟ್ಯಾಂಡಿಂಗ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳುವಂಥದ್ದು. ಇನಿಷಿಯಲ್ ಪೀರಿಯಡ್ಗಿಂತ ನಾನು ಈಗ ನೋಡ್ತಾ ಇದ್ದರೆ ನಿಮ್ಮ ಇನ್ಕಮ್ ಏನಿದೆ ಈ ಮಂತ್ ಬೈ ಮಂತ್ ಇನ್ಕ್ರೀಸಿಂಗ್ ಇದರಲ್ಲಿದೆ, ಡಿಕ್ರೀಸ್ ಆಗಲಿಲ್ಲ. ಎವ್ರಿ ಮಂತ್ ಆಗಸ್ಟಲ್ಲಿ ನೋಡಿದರೆ ಸೆಪ್ಟೆಂಬರಲ್ಲಿ ಜಾಸ್ತಿ ಇದೆ, ಸೆಪ್ಟೆಂಬರಲ್ಲಿ ನೋಡಿದರೆ ಅಕ್ಟೋಬರಲ್ಲಿ ಜಾಸ್ತಿ ಇದೆ, ಅಕ್ಟೋಬರಲ್ಲಿ ನೋಡಿದರೆ ನವಂಬರಲ್ಲಿ ಜಾಸ್ತಿ ಇದೆ, ನವಂಬರಲ್ಲಿ ನೋಡಿದರೆ ಡಿಸೆಂಬರಲ್ಲಿ ಜಾಸ್ತಿ ಇದೆ. ಸೊ 5 ಮಂತ್ಸಲ್ಲಿ ನಿಮ್ಮದು ಏನು 5 lakhs ಅದು ಕಂಪ್ಲೀಟ್ ಆಗದಿದ್ದರೂ ಕೂಡ, ಬಟ್ ಪಾಸಿಟಿವ್ ವೇಯಲ್ಲಿ ನಿಮ್ಮದು ಏನು ಇನ್ಕಮ್ ಏನಿದೆ ಮಂತ್ ವೈಸ್ ಡೆಫಿನೆಟ್ಲಿ ಇಟ್ ಈಸ್ ಇನ್ಕ್ರೀಸಿಂಗ್. ಇನ್ನು ಮುಂದಿನ 5 ತಿಂಗಳಲ್ಲಿ ನನಗೆ ಇಷ್ಟು ಆಗಬೇಕು ಅಂತ ನೀವು ಏನಾದರೂ ಯೋಚನೆ ಮಾಡಿದರೆ ಡೆಫಿನೆಟ್ಲಿ ನಾನು ಹೇಳ್ತೇನೆ ಅದಕ್ಕಿಂತ ಜಾಸ್ತಿ ನೀವು ರೀಚ್ ಆಗ್ತೀರಿ, ನನಗೆ ಪಕ್ಕ 100%. ಸೊ ಆಲ್ಮೋಸ್ಟ್ ನಾನು ಹೇಳ್ತೇನೆ 5 lakhs ಆಗಲಿಲ್ಲ, ನಿಯರೆಸ್ಟ್ ಟು 5 lakhs ಇದೆ ಅಷ್ಟೊಂದು ಹೇಳ್ಬೋದು. ನಾನು ಸ್ವಲ್ಪ ಅಮೌಂಟ್ ಪೆಂಡಿಂಗ್ ಇದೆ. ಸೊ ಆ ಅಮೌಂಟ್ ಆಗಲಿಕ್ಕೆ ಒಂದು ಎಷ್ಟು ದಿನ ಬೇಕಾಗ್ಬೋದು ನಿಮ್ಮ ಪ್ರಕಾರ? ಆ ಅಮೌಂಟ್ ಆಗಲಿಕ್ಕೆ ನನಗೆ ನನ್ನ ಈ ಮಂತಲ್ಲಿ ಆಗ್ತದೆ ಅಂತ ನಂಗೆ ಅಂತ ಅನಿಸ್ತದೆ.
100% ಆಗ್ತದೆ ಅದು. ಸೊ ನಂದು ಕೂಡ ಇದೇ ಯೋಚನೆ ಉಂಟು, ಯೋಚನೆ ಇದೆ, ಆಗ್ತದೆ 100%. ಸೊ 5 lakh ಇದರಲ್ಲಿ ಬೇಸರ ಮಾಡ್ಕೊಳ್ಳುವಂಥದ್ದು ಏನಿಲ್ಲ, ಬೇಸರ ಮಾಡ್ಕೊಳ್ಳೋದೇನಿಲ್ಲ. ಇದ್ರಲ್ಲಿಯೂ ಕೂಡ ನಿಮ್ಗೆ ನೋಡ್ಲಿಕ್ಕೆ ಸಿಕ್ಕಿದ್ದು ಪಾಸಿಟಿವ್ ಥಿಂಗ್ಸ್. ಪಕ್ಕ 100% ಪಾಸಿಟಿವ್. ಮಂತ್ ಬೈ ಮಂತ್ ಇನ್ಕಮ್ ಇನ್ಕ್ರೀಸ್ ಆಗಿದೆ ವಿನಃ ಡಿಕ್ರೀಸ್ ಅಂತೂ ಆಗಲಿಲ್ಲ. ಡಿಕ್ರೀಸ್ ಆಗಿದ್ರೆ ಬೇಸರ ಮಾಡ್ಕೊಳ್ಬೇಕಿತ್ತು, ಫ್ಲಕ್ಚುಯೇಷನ್ ಇದ್ರೆ ಬೇಸರ ಮಾಡ್ಕೊಳ್ಬೇಕಿತ್ತು. ಇದರಲ್ಲಿ ಫ್ಲಕ್ಚುಯೇಷನ್ ಇಲ್ಲ, ಇನ್ಕ್ರೀಸಿಂಗ್ ಟ್ರೆಂಡಲ್ಲೇ ಇದೆ. ಸೊ ವೆರಿ ಹ್ಯಾಪಿ, ಐ ಆಮ್ ವೆರಿ ಹ್ಯಾಪಿ. ಸೊ ಈ ನನ್ನ ವಿಡಿಯೋ ಬಂದುಬಿಟ್ಟು ಅಂದರೆ ನನ್ನದೇನು ಕಾನ್ಸೆಪ್ಟ್ ಇತ್ತು ಅಂತ ಹೇಳಿದರೆ 5 lakh in 5 months ಜಸ್ಟ್ ಒಂದು ಕಾನ್ಸೆಪ್ಟ್ ಅಷ್ಟೇ. ಜಸ್ಟ್ ಒಂದು ಜನರಿಗೆ ಒಂದು ಕ್ಯೂರಿಯಾಸಿಟಿ ಇರಲಿ, ಆ್ಯಂಡ್ ನನಗೆ ಸಹ ಕೂಡ ಆಯಿತು ಅಂತ ಹೇಳಿದ್ರೆ ನನಗೆ ಪ್ಲಸ್ ನನಗೇನೆ ಒಳ್ಳೆಯದು. ಆಗಿಲ್ಲ ಅಂತ ಹೇಳಿದರೆ ಕನ್ಸಿಸ್ಟೆನ್ಸಿ ಇರ್ತದೆ ನಂದು ಅಂತ. ಎಕ್ಸಾಕ್ಟ್ಲಿ, ಕನ್ಸಿಸ್ಟೆನ್ಸಿ. ಈಗ ನಾನು ಆವಾಗ ನಂದು ಯೂಟ್ಯೂಬ್ ಇರಲಿಲ್ಲಲ್ಲ, ಆಗ ಯೂಟ್ಯೂಬ್ ಚಾನಲ್ ಇರಲಿಲ್ಲ. ನಾನು ಅದು ಎಂತ ಹೇಳ್ತಾರೆ ರೀಲ್ಸ್ ಹಾಕುವಾಗ 5 lakh in 5 months ಹೇಳುವಾಗ ಯೂಟ್ಯೂಬ್ ಚಾನಲ್ ಇರಲೇ ಇಲ್ಲ ಆಯಿತು. ಯೂಟ್ಯೂಬ್ ಚಾನಲ್ ನಂತರ ಯೂಟ್ಯೂಬ್ ಚಾನಲ್ ನಾವು ಹೀಗೆ ಕೂತ್ಕೊಂಡು ಮಾತಾಡಬೇಕಾದ್ರೆ, ಡಿಸ್ಕಸ್ ಮಾಡಬೇಕಾದ್ರೆ ಅವ್ರು ಬಂದು ಹೇಳಿದ್ರು, ಕಾರ್ತಿಕ್ ಅಣ್ಣ ನನಗೆ ಈ ರೀತಿಯಲ್ಲಿ ಒಂದು ಪ್ಲ್ಯಾನ್ ಇದೆ, ನಾನು ಈ ರೀತಿ ಮಾಡಬೇಕು, ಮಾಡ್ಲಿಕ್ಕೆ ಆಗ್ತದಾ, ಸಾಧ್ಯ ಇದೆಯಾ? ನಾನು ಹೇಳಿದೆ, ನಿನಗೆ ನಂಬಿಕೆ ಇದ್ರೆ ಎಲ್ಲವೂ ಕೂಡ ಸಾಧ್ಯ ಅಂತೇಳಿ. ಫಸ್ಟಿಗೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕಷ್ಟೇ, ಅದು ಫಸ್ಟ್ ಒನ್ ಥಿಂಗ್. ಬೇರೆ ಯಾಕೆ ಅಂತ ಹೇಳಿದ್ರೆ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಕೂಡ, ಇಲ್ಲ ಅಂತಲ್ಲ, ಬಟ್ ಆಲ್ ದಿ ಟೈಮ್ ಎಲ್ಲರೂ ಕೂಡ ಸಪೋರ್ಟ್ ನಮಗೆ ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಅವ್ರದ್ದು ಒಂದು ಪರ್ಸನಲ್ ಟೆನ್ಷನ್ ಆಗಿರಲಿ, ಪರ್ಸನಲ್ ಲೈಫ್ ಆಗಿರಲಿ ಇರ್ತದೆ. ಸೊ ನೀವೇ ನೋಡ್ಬೋದು, ಕಾರ್ತಿಕ್ ನಮ್ಮ ವ್ಲಾಗ್ನಲ್ಲಿ ಸ್ಟಾರ್ಟಿಂಗ್ ಬರ್ತಾ ಇದ್ರು, ಆವಾಗ ಬಿಸ್ನೆಸ್ ಸೆಟಪ್ ಆಗಿದೆ ಅಷ್ಟೇ, ಆವಾಗ ಸ್ವಲ್ಪ ಫ್ರೀ ಇತ್ತು. ಈಗ ಬಿಸ್ನೆಸ್ ಸೆಟಪ್ ಆಗಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಉಂಟು, ಅವ್ರು ಬ್ಯುಸಿ ಆದರು ಲೈಫಲ್ಲಿ. ನಾನು ಈಚೆಯಿಂದ ನಂದು ಇಂಪ್ರೂವ್ಮೆಂಟ್ ಆಗ್ತಾ ಹೋಯ್ತು, ನಾನು ಬ್ಯುಸಿ ಆದೆ. ಎಲ್ಲಿ ತನಕ ಅಂತ ಹೇಳಿದ್ರೆ ಸುಮ್ಮನೆ ಕಾರ್ತಿಕ್ ಅಣ್ಣನ ಹೆಸರು ಕೆಲವೊಂದು ಸಲ ಮಾತ್ರ, ಬಟ್ ಇವರಿಗೆ ಪುರ್ಸೊತ್ತಾಗೋದಿಲ್ಲ. ಯಾವಾಗ ಕೇಳಿದ್ರು ಕಾರ್ತಿಕ್ ಅಣ್ಣ ನನಗೆ ವಿಡಿಯೋ ಎಡಿಟ್ ಮಾಡ್ಲಿಕ್ಕೆ ಪುರ್ಸೊತ್ತಿಲ್ಲ, ಕಾರ್ತಿಕ್ ಅಣ್ಣ ನನಗೆ ವಿಡಿಯೋ ಮಾಡ್ಲಿಕ್ಕೆ ಪುರ್ಸೊತ್ತಿಲ್ಲ. ರಾತ್ರಿ ಮಲಗುವಾಗ ಎಷ್ಟಾಗ್ತದೆ, ನಾನು ಗಂಟೆ ಆಗ್ತದೆ. ಕೆಲವೊಮ್ಮೆ ನಾನು ಹೋಗಬೇಕಾದ್ರೆ 12 ಗಂಟೆ ರೋಡಲ್ಲಿ ನಿಂತಿರ್ತಾರೆ, ಏನೋ ವಿಡಿಯೋ ಎಡಿಟ್ ಮಾಡ್ಕೊಂಡು. ಎಡಿಟಿಂಗ್ ಮಾಡ್ಲಿಕ್ಕೆ ಮನೇಲಿ ಕೂತ್ಕೊಳ್ಳೋದಿಲ್ಲ, ರೋಡಲ್ಲಿ ನಿಂತ್ಕೊಳ್ಳೋದು ಹಾಗೆ. ಸೊ ದ ಥಿಂಗ್ ಈಸ್, ನಾನು ಹೇಳೋದಂತ ಹೇಳಿದರೆ ಚಾಲೆಂಜ್ ಈಸ್ ಫೈನ್, ಅಮೌಂಟ್ ಈಸ್ ಫೈನ್, ಬಟ್ ನನ್ನದೊಂದು ಎಕ್ಸ್ಪೀರಿಯನ್ಸ್ 5 ಮಂತಲ್ಲಿ ಕನ್ಸಿಸ್ಟೆನ್ಸಿ ಮ್ಯಾಟರ್ಸ್. ಆ್ಯಂಡ್ ಸಪೋರ್ಟ್ ಮಾಡೋರು ಮಾಡ್ತಾರೆ, ಬಟ್ ಆಲ್ ದಿ ಟೈಮ್ ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಯಾಕೆಂತ ಹೇಳಿದ್ರೆ ಅಂದರೆ ಅವ್ರು ತಪ್ಪ ಅಂತ ಹೇಳೋದಲ್ಲ, ಅವರಿಗೆ ಕೂಡ ಪರ್ಸನಲ್ ಥಿಂಗ್ಸ್ ಇರುತ್ತೆ, ಅವರದ್ದು ಕೂಡ ಕಷ್ಟ ಇರುತ್ತೆ, ಪ್ರತಿಯೊಂದು ಕೂಡ ಅವರದ್ದು ಕೂಡ ಇರ್ತದೆ. ನಾನು ಹೇಳ್ತೇನೆ, ಆಲ್ವೇಸ್ ವೆನ್ ಯು ಗೆಟ್ ದ ಪಾಸಿಟಿವ್ ರೆಸ್ಪಾನ್ಸ್ ಫ್ರಮ್ ದ ಪೀಪಲ್, ನಿನಗೆ ಅಚೀವ್ ಮಾಡ್ಲಿಕ್ಕೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಯಾವತ್ತೂ ಕೂಡ ನಾನೊಂದು ಮಾತು ನೆನಪಾಗುತ್ತೆ ನನಗೆ, ಯಶ್ರದ್ದು ಮೂವಿಯಲ್ಲಿ ಮಾಸ್ಟರ್ ಪೀಸ್ ಅಂತ ಅನ್ನಿಸ್ತದೆ ನಿಮಗೆ. ಒಂದು ಡೈಲಾಗ್ ಹೇಳ್ತಾರೆ, ನಾವು ಬೆಳಿಬೇಕಂತ ಹೇಳಿದರೆ ನಮ್ಮನ್ನು ಕ್ರಿಟಿಸೈಸ್ ಮಾಡುವವರು ಇರಲೇಬೇಕಂತೆ, ಕೆಳಗಡೆ ಹಾಕೋರಲ್ಲ. ಅಂದ್ರೆ ಅದು ಮಾಡಿದ್ ಸರಿ ಆಗ್ಲಿಲ್ಲ, ಇದು ಮಾಡಿದ್ ಸರಿ ಆಗ್ಲಿಲ್ಲ, ಅದು ಆಗುದಿಲ್ಲ, ಇದು ಆಗುದಿಲ್ಲ, ಅಥವಾ ಇನ್ನೂ ಇಂಪ್ರೂವೈಸ್ ಮಾಡ್ಬೋದಿತ್ತು ಅಂತ ಕ್ರಿಟಿಸಿಸಮ್ ಏನಿದೆ, ಕ್ರಿಟಿಸಿಸಮ್ ಇರಲೇಬೇಕು, ಪ್ರತಿಯೊಬ್ಬರ ಲೈಫಲ್ಲಿಯೂ ಕೂಡ ಇರಲೇಬೇಕು. ಆ ಕ್ರಿಟಿಸಿಸಮ್ ಇದ್ದರೆ ಮಾತ್ರ ನಿನಗೆ ಏನು ನಿನ್ನ ಮನಸ್ಸಲ್ಲಿದೆ ನಿನಗೆ ಅಚೀವ್ ಮಾಡ್ಲಿಕ್ಕೆ ಆಗ್ತದೆ. ನೀನು ಆಲೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅವ್ರು ಆಗುದಿಲ್ಲ ಅಂತ ಹೇಳಿದ್ರೆ ಯಾಕೆ ಆಗುದಿಲ್ಲ, ನಾನು ಮಾಡಿ ತೋರಿಸ್ಬೇಕು, ಅದು ಬೇಕು. ಆಕ್ಚುಲಿ ಕ್ರಿಟಿಸೈಸ್ ಮಾಡುವ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್, ತುಂಬಾ ಬೇಕು. ಮತ್ತೆ ನಿನ್ನೊಟ್ಟಿಗೆ ಆಗುದಿಲ್ಲ ಹೇಳುವವರು ಬೇಕೇ ಬೇಕು, ಅವ್ರು ಇರ್ಲೇಬೇಕು. ಅವರನ್ನ ಬ್ಲೇಮ್ ಮಾಡೋದಲ್ಲ, ಅವ್ರು ಇರಬೇಕು. ಅವ್ರು ಇದ್ರೆ ಮಾತ್ರ ನಮ್ಗೆ ಲೈಫಲ್ಲಿ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಈ ನನ್ನ 5 ಮಂತಲ್ಲಿ ನಾನು ಎಂತೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದೇನೆ ಅಂತ ನನಗೆ ಗೊತ್ತುಂಟು. ವೆದರ್ ಇಟ್ ಈಸ್ ಫ್ರೆಂಡ್ಸ್ ಆರ್ ಒಂದು ಪಾರ್ಟೀಸ್ ಆಗಿರ್ಬೋದು, ಅಂತ ಕಾರ್ತಿಕ್ ನನಗೆ ಗೊತ್ತುಂಟು, ಪಾರ್ಟೀಸ್ ಆಗಿರ್ಬೋದು, ಯಾವುದು ಕೂಡ ಆಗಿರ್ಬೋದು. ಹಾಗೆ ನಂದು ಇದು ರೀಲ್ ಸ್ಟಾರ್ಟ್ ಮಾಡಿದಾಗ ಒಂದು ಸ್ವಲ್ಪ ಜನ, ತುಂಬ ಜನ ಇದು ಬಂತೆ ಅಂತ ಹೇಳ್ತಾರೆ ನೆಗೆಟಿವ್, ಲೈಕ್ ಒಮ್ಮೆ ಮರ್ಲಿಯಾ, ಒಮ್ಮೆ ಮರ್ಲಾತೆ, ಒಮ್ಮೆ ಏನೇನೋ ರೀಲ್ಸ್ ಮಂತೊಂದಿಲ್ಲ 9 ತಿಂಗಳು 9 lakh ಮಂತ್ ಆಪಿನ ಹೆಜ್ಜೆ ಮಾರೆ ಅಂಚೆತ್ತಿನ ಫಾರಿನ್ದಾಗಿ ಪೇರು ಹಾಗೆಲ್ಲ ಗೊತ್ತಾಯ್ತಾ. ಮತ್ತು ಮಕ್ಕರೆಲ್ಲ ಇತ್ತು, ಕೆಲವೊಂದೆಲ್ಲ ಮಕ್ಕರೆಲ್ಲ ಇತ್ತು, ತುಂಬ ಇತ್ತು ಮಕ್ಕಳು, ಅದು ಹೇಳಲಿಕ್ಕೆ ಹೋಗೋದಿಲ್ಲ, ಬಟ್ ತುಂಬ ಮಕ್ಕರಿತ್ತು. ಬಟ್ ಅದೆಲ್ಲ ಇರಬೇಕು ಲೈಫಲ್ಲಿ, ಅದೊಂದು ಇರಲೇಬೇಕು. ನಾನು ಹೇಳೋದು, ನೀವು ಪರ್ಸನಲಿ ನೀನು ಗ್ರೋ ಆಗ್ಬೇಕಾ, ಡೆಫಿನೆಟ್ಲಿ ಇರಲೇಬೇಕು. ನಾನೊಂದು ಅದು ಯಾಕೆ ಇರ್ಬೇಕಂತ ಹೇಳ್ತೇನೆ. ಎಲ್ಲರೂ ಕೂಡ ನಿನ್ಗೆ ನಿನ್ನ ಹತ್ರ ಆಗ್ತದೆ ಅಂತ ಹೇಳಿದ್ರೆ ನಿನ್ಗೆ ಎಲ್ಲೋ ಒಂದು ಕಡೆ ಓವರ್ ಕಾನ್ಫಿಡೆನ್ಸ್ ಬರ್ತದೆ. ಎಂಡ್ ಆಪ್ ಇಂಡಿಯಾ ಪೂರ ಗೊತ್ತುಂಡಿಯಾ ಅಂದ್ರೆ ನಮಗೆ ಒಂದು ಓವರ್ ಕಾನ್ಫಿಡೆನ್ಸ್ ಬರ್ತದೆ. ನಾವು ನೆಲದ ಮೇಲೆ ಇರಬೇಕು, ನಮ್ಮ ಕಾಲ್ ನೆಲದ ಮೇಲೆ ಇರಬೇಕು ಅಂತ ಹೇಳಿದ್ರೆ ನಮಗೆ ಪಾಸಿಟಿವ್ ಹೇಳುವವರು ಕೂಡ ಬೇಕು, ನೆಗೆಟಿವ್ ಹೇಳುವವರು ಕೂಡ ಹೇಳುವವರು ತುಂಬ ಬೇಕು.
ನೋಡ್ಬೋದು ನಾವು ವ್ಲಾಗ್ ಸ್ಟಾರ್ಟ್ ಮಾಡಿದಾಗಲೇ ಕಾರ್ತಿಕ್ ನನಗೆ ಗೊತ್ತುಂಟು ಎಷ್ಟು ಜನ ನಮಗೆ ಮಕ್ಕರ್ ಮಾಡಿದ್ದುಂಟು ಕಾರ್ತಿಕ್ ಅಣ್ಣ ಅಲ್ಲ. ಮಕ್ಕರ್ ಮಾಡಿದ್ದುಂಟು. ನಾನು ಸ್ಟಾರ್ಟ್ ಮಾಡಿದಾಗ ಇಲ್ಲೇ ಸ್ಟಾರ್ಟ್ ಮಾಡಿದ್ದು, ನಂತರ ನಾನು ಒಬ್ಬನೇ ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಆವಾಗ ತುಂಬ ಮಕ್ಕರ್ಗಳಾಗಿರ್ಬೋದು, ಅದು ಇದೇ ಆಗಿರ್ಬೋದು. ಯಾವಾಗ 400+ ಸಬ್ಸ್ಕ್ರೈಬರ್ಸ್ ಆಯಿತು ನಮ್ಮ ಚಾನಲಲ್ಲಿ, ಲೈಕ್ ಅದೇ ಯಾರು ಜನ ಇದ್ದಾರೆ ನನಗೆ ಹೇಳಿದವರು, ಒಂದು 2 ಜನ ಇದ್ದಾರೆ, ಅಕೇಶ್ ನೀನು ಆಗ್ಬೋದು ಮಾರೆ, ನೀನು ಮಾಡಿದ್ದಾಗ್ಬೋದು ಮಾರೆ. ಬಟ್ ಥಿಂಗ್ ಈಸ್ ಕನ್ಸಿಸ್ಟೆನ್ಸಿ. ಸೊ ನಂದು ಈ ವರ್ಷ 2026 ನಂದು ಬೇರೆನೇ ಪ್ಲ್ಯಾನ್ ಉಂಟು. ಸೊ ದಿಸ್ 1 year ಈಸ್ ಟು ಬಿ ಲೈಕ್ ದಿಸ್ 1 year ಇಸ್ ಏನಂತ ಹೇಳಿದರೆ ಕನ್ಸಿಸ್ಟೆನ್ಸಿ ಇಯರ್ ನಂದು. ಸೊ ವ್ಲಾಗ್ ಅಂತ ನಿಲ್ಲೋದಿಲ್ಲ, ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇರ್ತದೆ ಡೈಲಿ ಡುಮ್ ಆಗ್ತಾ ಇರ್ತದೆ. ಅದಕ್ಕೆ ಚಾನಲ್ ಹೆಸರು ಡೈಲಿ ಡುಮ್ ಅಂತ ಉಂಟಲ್ಲ, ಅದು ಕರೆಕ್ಟ್ ಮ್ಯಾಚ್. ನಾನು ಮಾತ್ರ ಡೈಲಿ ಡಮ್ ಅಂತ ಹೇಳುದು, ಡುಮ್ ಹೇಳುದೇ ಇಲ್ಲ. ಡೈಲಿ ಡಮ್ ಸ್ವಲ್ಪ ಇಂಗ್ಲಿಷ್ ನದ್ದು ಏನೋ ಫ್ಲೇವರ್ ಇದ್ದಾಗೆ ಇರ್ತದೆ. ಡಮ್ ಅಂತ ಹೇಳುದು, ಡುಮ್ ಡೈಲಿ ಡಮ್. ಸೊ ಎಂತ ಲೈಫಲ್ಲಿ ಎಂತ ಮಾಡಲಿಕ್ಕಿದ್ರೆ ಕೂಡ ಬ್ಲೈಂಡರ್ಸ್ ಹಾಕೊಳ್ಳಿ, ಆಚೆ ಈಚೆ ನೋಡ್ಲಿಕ್ಕೆ ಹೋಗಬೇಡಿ, ಯಾರು ಎಂತ ಹೇಳ್ತಾರೆ ಕೇಳಲಿಕ್ಕೆ ಹೋಗಬೇಡಿ. ಸೊ ಮಾಡ್ತಾ ಹೋಗಿ ಆ್ಯಂಡ್ ಸ್ವಲ್ಪ ಆದಷ್ಟು ಸೈಲೆಂಟಾಗಿ ಮಾಡ್ತಾ ಹೋಗಿ. ಅದು ಎಷ್ಟು ಗೊತ್ತಾಗ್ತದೆ ಹೊರಗಡೆ ಅಷ್ಟು ನಮಗೆ ಎಂತ ಹೇಳ್ತಾರೆ ಕಣ್ಣಾದಾಗ ಆಗ್ತದೆ. ಇದಾಗಿತ್ತು ನಮ್ಮದು ವ್ಲಾಗು. ಸೊ 5 lakh in 5 months ಚಾಲೆಂಜು ಕಂಪ್ಲೀಟ್ ಆಗಿಲ್ಲ, ಬಟ್ ಇನ್ನೇನು ಸ್ವಲ್ಪ ದಿನದಲ್ಲಿ ಕಂಪ್ಲೀಟ್ ಆಗ್ತದೆ. ಸೊ ಕಂಪ್ಲೀಟ್ ಆದ ನಂತರ ಅದು ಹೇಳುವ ಪಾಪ ಅದನ್ನು ಎಕ್ಸಾಕ್ಟ್ಲಿ ಅಮೌಂಟ್ ಕೇಳಿದ ಸಮಸ್ಯೆ ಆಗ್ತದೆ. ಪ್ಲಸ್ ಆಗಿದೆ, 5 lakh ಆಗಲಿಲ್ಲ, ಪ್ಲಸ್ ಆಗಿದೆ. ಇಟ್ಸ್ ಗುಡ್. ಓಕೆ. ಸೊ ಅದು ನನಗೆ ನನಗೆ ಒಂದು ಅಮೌಂಟ್ ತೋರಿಸಿ ಅಥವಾ ನನ್ನದು ಇನ್ಕಮನ್ನು ತೋರಿಸಿ ಶೋ ಆಫ್ ಮಾಡಬೇಕು ಆ ಥರ ಏನೂ ನನ್ನ ಇಂಟೆನ್ಷನ್ ಇಲ್ಲ. ಬಟ್ ದ ಥಿಂಗ್ ಈಸ್ ನನಗೆ ನನ್ನದು ಕೆಲಸವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ 4 ಜನರಿಗೆ ಗೊತ್ತು ಮಾಡಬೇಕು ಅಂತ ಇತ್ತು. ಸೊ ಅದನ್ನು ನಾನು ಮಾಡಿದ್ದೇನೆ.